ನಾವು ಪಕ್ಷ ಅವಕಾಶ ಕೊಡ್ಬೇಕಂತ ಆ ಕೈಬಲ್ಗಳಿಗೆ ಕೇಳಿದಾಗ ನಾನು ಹೇಳ್ತೀನಿ, ಈಗ ಜಿಲ್ಲೆಯ ಜನರ ಸೇವೆ ನನ್ನ ಒಂದು ಕರ್ತವ್ಯ, ಇಡೀ ಜಿಲ್ಲೆಯ ಜನರ ಒಂದು ಸೇವೆಯನ್ನು ಮಾಡ್ತೀನಿ. ಎಲ್ಲಿ ನನಗೆ ಅವಕಾಶ ಪಕ್ಷ ಇತ್ತಂತ್ರ ನಿಂತ್ಕೊಳ್ರಿ ಅಂತ ಹೇಳಿ ನಾನು ಉಳಿದ ಜೊತೆ ಇವಾಗ ಪತಿಯವರು ಇದ್ದಾರೆ. ಅವ್ರದ್ದು ಏನಾದ್ರು ಕಾರಣಗಳು ಬೇಕಲ್ಲ, ಬೇಡ ಕರೋದಕ್ಕೆ, ಇಲ್ಲ ನೀವು ಬೇಡ ನಾನು ಅದನ್ನೇ ಹೇಳ್ತಾ ಇರೋದು, ಯಾರಿಗೆ ಪಕ್ಷ ಎಲ್ಲಿ ನೀವು ನಿಂತ್ಕೊಳ್ರಿ ಅಂತೇಳಿ ಅವಕಾಶವನ್ನ ಕೇಳಿತ್ತು ಆ ಒಂದು ನಿಟ್ಟಿನಲ್ಲಿ. ಈಗ ನನಗೆ ಅದಿನ್ನ 4 ವರ್ಷ ಇದೆ ಎಲೆಕ್ಷನ್, ಹೀಗೆ ಯಾಕೆ ವಿಚಾರ ಮಾಡಬೇಕು ಈ ಬಗ್ಗೆ ಅಲ್ಲ, ಹೀಗೆ ನಾನು ಅಂತ ಹೇಳಿದ್ದೀನಿ. ಅದಕ್ಕೂ ನೋಡಿ, ಈಗ ಶಾಸಕ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ಪದ್ಧತಿ ಇಲ್ಲ. ಗಂಡನ ಹೆಂಗಸಿ ಎಲೆಕ್ಷನ್ ಮಾಡುವಾಗ ಅಲ್ಲ, ಈಗ ಮನೆಯವ್ರಿಗೆ ಒಪ್ಪಿಗೆ ಇಲ್ಲ ನಿಂತ್ಕೊಳ್ರಿ ಅಂದ್ರೆ ಸರಿ, ನಮ್ಮ ಮನೆಯವ್ರು ರಾಜಕಾರಣದಲ್ಲಿ ನಿಂತ್ಕೊಂಡು ಮುಂದೆ ಎಲ್ಲ ಎತ್ತಕ್ಕೆ ಬೆಳಿಬೇಕು ಅಂತ ಇದ್ದಾಗ ನಾವು ಅವ್ರನ್ನ ಸರಿಸಿ ರಾಜಕಾರಣ ಮಾಡೋದ್ರಲ್ಲಿ ಉಪಯೋಗ ಇದ್ದಲ್ಲ. ಈಗ ನೋಡಿ, ಕುಟುಂಬದವ್ರು ತಪ್ಪಿಸಿದ್ರೆ ಸಭೆಯ ಇದು ತಪ್ಪಿಸಿದವ್ರು ನೀವು ತಿಳ್ಬೇಕು. ಯಾರು ಆರೋಪ ಮಾಡಿದ್ರಲ್ಲ ಅವರಿಗೆ ಏನು ಅನುಕೂಚಿದೆ ತಪ್ಪಿಸಿದಾರೆ ಅಂತ ಹೇಳೋದಕ್ಕೆ ಪಾಪ ಆಕಾಂಕ್ಷಿ ಆದಾಗ ವೇಕೆನ್ಸಿ ಸಿಕ್ಕಿಲ್ಲ ಅನ್ನೋದಾಗ ಸುವಾಗೋದು ಸಹಜ. ಅದಾಗಿ ನಾವು ಇಟ್ಕೊಂಡ್ರು ನನಗೆ ಮತ್ತಷ್ಟು ದುಃಖ ಆಗೋದು ಸಹಜ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರು ನಮ್ಮನ್ನ ಸಂಸದರಾಗಿ ನೋಡಬೇಕು ಅನ್ನುವಂಥ ಕನಸು ಒಂದು ಕಡೆ ಇಲ್ಲ. ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ನಮ್ಮ ಕಾಂಗ್ರೆಸ್ ಬಾವುಟವನ್ನು ಆರಿಸ್ಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು. 20 ವರ್ಷದ ಮೇಲೆ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಜಲಮನಸ್ತು ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ. 5 ವರ್ಷದಿಂದ ಕೇವಲ ನಾನು ಒಬ್ಬರೇ ಇಲ್ಲ, ವೀಣಾಕಾಶ್ಯಪ್ ಅಷ್ಟೇ ಇಲ್ಲ, ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಕೆಲಸ ಮಾಡಿದ್ದು. ಇವತ್ತು ವಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಜಾರಾದ ಸಮಾಜ. ಆ ಬೇಜಾರಾದಾಗ ನಾನು ಮನೆಯಲ್ಲಿದ್ದೆ. ಅವ್ರಿಂದ ನಾಮಿನೇಷನ್ ಕಥೆಯನ್ನು ತಿರಸ್ಕಾರ ಮಾಡಿಲ್ಲ ಬಂದಿದ್ದೀವಿ. ಅವ್ರು ಯಾವಾಗ ಮನೆಯಲ್ಲಿ ಇರ್ತಾರೋ, ಇವಾಗ ಮನುಷ್ಯನ ಅಗತ್ಯ ಇದೆ ಅಂತಂದಾಗ ಖಂಡಿತವಾಗ್ಲೂ ನಾನು ವೀಣಾಕಾಶ್ಯಪ್ನವ್ರು ಇಲ್ಲಂದ್ರೂ ಚುನಾವಣೆ ನಡೆಯುತ್ತೆ ಇರುವಂಥದ್ದು ಸಮಸ್ಯೆ ಇತ್ತು. ಮಾಡಿ ಇವಾಗ ನಾವು ಚಿಕ್ಕವರು, ನಾವು ಕಾರ್ಯಕರ್ತರು, ಅದು ಲೀಡ್ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಅಗತ್ಯ ಇಲ್ಲ ಅಂತಂದಾಗ ನನ್ನ ಅಗತ್ಯ ಎಲ್ಲಿ ಇರ್ತೋ ರಾಘವೇಂದ್ರ ಇಟ್ಟವರು ಇವತ್ತು ರಾಜಶೇಖರ ಇಟ್ಟವರಾಗಿರ್ಬೋದು, ಅವರಾಗಿರ್ಬೋದು, ನನ್ನ ಅವಶ್ಯಕತೆ ಅಂತಹ ಜಿಲ್ಲೆಗೆ ಇದೆ ಅಂತ ಹೇಳಿ ಅದನ್ನು ಹಾಕಿಸ್ಕೊಂಡ್ಬಂದಿರ್ತೇಳಿ ಆ ಜಿಲ್ಲೆಯಲ್ಲಿ ನನ್ನ ಅವಶ್ಯಕತೆಯಿಂದ ಇದೆ ಅಂತ ಅವಶ್ಯಕತೆ ಇದ್ದಂಥ ಕೆಲಸ ಮಾಡ್ಕೊಳ್ತದ್ದು ನಾವು ಮಾಡಿದ್ದೇವೆ. ನಿಮ್ಮ ಶಾಸಕರೆಲ್ಲರೂ ಬೇಡ ಅಂತ ಹೇಳಿದ್ರೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ಏನು ಹೇಳ್ತಾ ಅದು ಮುಂದುವರೆದ ಅಧ್ಯಾಯ. ನಾನು ಮತ್ತೆ ಮಾತಾಡಿದ್ರೆ ಹೊಸ ಅಧ್ಯಾಯ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಶಾಸಕರಿದ್ದಂಗೆ ತೋರಿಸಿನವ್ರು ಇಲ್ಲ, ಅವ್ರು ಬೇಡ ನಮ್ಮ ಇದೇ ಥರ ಮುಂದುವರಿಸಿದ್ರೆ ಇತಿಹಾಸದಲ್ಲಿ ಮಹಾಭಾರತ ರಾಮಾಯಣ ಇರ್ತದೆಲ್ಲ. ಮಹಾಭಾರತದಲ್ಲಿ ಎಲ್ಲವೂ ಒಳಗೊಂಡಿದೆ. ಕೃಷ್ಣರು ಇದ್ದ, ಕರ್ಣರು ಇದ್ದ, ಸಮಯವನ್ನು ಇದ್ದ. ಈಗ ಮುಂದಿನ ಸಿನಿಮಾದಲ್ಲಿ ಇತಿಹಾಸ ಒಂದೇ ಥರ ಮಹಾಭಾರತ ಆಗಿತ್ತು, ರಾಮಾಯಣ ಆಗಿತ್ತು. ಅದು ಮುಂದಿನ ನಿರ್ಮಾಣದಲ್ಲಿ ನೋಡೋಣ. ಇನ್ನ ಅಸೆಂಬ್ಲಿ 4 ವರ್ಷ ಇದೆ, ಪಾರ್ಲಿಮೆಂಟ್ಗೆ ಇನ್ನು 5 ವರ್ಷ ಇದೆ. ನಮ್ಮ ಜಿಲ್ಲೆ ನಮ್ಮದು ಅಷ್ಟೇ. ಯಾವುದೇ ಒಂದು ಹುದ್ದೆಯನ್ನು ಕೊಟ್ಟು ಕೂಡ ನಾನು ಪಕ್ಷದೊಂದು ಸ್ಥಾನಮಾನವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವುದೇ ಸ್ಥಾನಮಾನವನ್ನು ಕೊಟ್ಟು ನಾನು ಸ್ವೀಕರಿಸ್ತೀನಿ. ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಸ್ವೀಕರಿಸಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳೋದಕ್ಕಾಗಲ್ಲ. ಪಕ್ಷ ಇವತ್ತು ನಾನು ಆಕಾಂಕ್ಷಿ ಅಂತ ಹೇಳಿದೆ. ನನಗೆ ಪಾರ್ಲಿಮೆಂಟ್ಗೆ ಆಕಾಂಕ್ಷಿ ಅಂತ ಹೇಳ್ತಾನೆ ಬಂದ ನಾವು ಹೇಳೋದೊಂದು, ಅದು ಪಕ್ಷದ ಒಂದು ಇದು ಇರುತ್ತೆ. ಅವ್ರು ಏನೇ ಕೊಟ್ಟರು ಕೂಡ ಇವತ್ತು ನಾವು ಅದನ್ನು ಸ್ವೀಕಾರ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಕೆಲಸ ಮಾಡ್ತೀವಿ. ಅವ್ರು ಯಾವುದೇ ಜವಾಬ್ದಾರಿ ಕೊಟ್ಟರು ನಾವು ಸಮರ್ಪಕವಾಗಿ ನಿಭಾಯಿಸ್ತೀವಿ ಅಂತ ಹೇಳಿದ್ರೆ ಕಳಿಸ್ತೀವಿ.
ಪಾರ್ಲಿಮೆಂಟ್ರಿ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ಎಲ್ಲ ಕಡೆ ತೆಗೆದುಕೊಟ್ಟಿದ್ದೀನಿ. ನಾವು ಜಿಲ್ಲೆಯಲ್ಲಿ ಪ್ರತಿಯೊಂದು ಮತಕ್ಷೇತ್ರಕ್ಕೂ ಹೋಗಿ ನಾನು ಎಲೆಕ್ಷನ್ ಮಾಡಿದ್ದೀನಿ. ಪಾರ್ಲಿಮೆಂಟ್ರಿ ಎಲೆಕ್ಷನ್ ಆ ಥರ ಮಾಡೋಕ್ಕಾಗಲ್ಲ, ಸಮಯ ಕಡಿಮೆ ಇರುತ್ತೆ, ಕ್ಷೇತ್ರ ದೊಡ್ಡದಾಗಿರುತ್ತೆ. ಇವತ್ತು ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾದಂಥ ಒಂದು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ಅಲ್ಲಿ ಟೈಮ್ ಕೊಡ್ಬೋದು. ನಮ್ಮ ಜಿಲ್ಲೆಗೆ ನನಗೆ ಇಲ್ಲ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ನನಗೆ ಪಾರ್ಟಿಮೆಂಟ್ ಒಂದು ಮಾಡ್ಕೊಂಡೆ. ನಮ್ಮ ಅವಶ್ಯಕತೆ ಇಲ್ಲ ಅಂತಂದ್ರೆ ಅವಶ್ಯಕತೆ ಇದ್ದಂಥ ಕೆಲಸ ಮಾಡೋದು ಸಹಜ ಅನ್ಸ. ಖಂಡಿತ ಒಂದೊಂದಕ್ಕೆ ತತ್ವಗಳಿದಾರಲ್ಲ. ಯಾವ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಬಾಗಲಕೋಟೆ ಮತಕ್ಷೇತ್ರದ ಲಾಸ್ಟ್ ಟೈಮು ನಾವು ಅರ್ಜಿ ಹಾಕ್ಬೇಕಾದ್ರೆ ಬ್ರಿಟಿಷರಿಗೂ ಕೊನೆಯ ಎಲೆಕ್ಷನ್ನು ನಾವು ತೆಗೆದುಕೊಳ್ಳಲಾಗ್ತದೆ ಮಾಡೋಕ್ಕೆ ಅಂತ ಹೇಳಿ ಬಾಗಲಕೋಟೆ ಮತಕ್ಷೇತ್ರದ ಆಕಾಂಕ್ಷಿ ಅವರು ಮತ್ತೆ ನಿಲ್ತಾರೆ ಅಂತಂದರೆ ನನ್ನ ಅಭ್ಯರ್ಥಿ ಇಲ್ಲ, ಅವ್ರು ನಿಲ್ಲಲ್ಲ ಅಂತಂದಾಗ ನಾವು ನೋಡಬೇಕು. ಇದೇ ಮತಕ್ಷೇತ್ರ ಅಂತಿಲ್ಲ, ಪಕ್ಷ ಯಾವುದೇ ಒಂದು ಮತಕ್ಷೇತ್ರಕ್ಕೆ ನಮಗೆ ಮುಂದಿನ ಮಧ್ಯೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಹೋಗಲ್ಲ. ಪಕ್ಷ ಇವತ್ತು ನಾನು ಪಾರ್ಲಿಮೆಂಟ್ರಿ ಲಾಸ್ಟ್ ಟೈಮ್ ಆಕಾಂಕ್ಷಿಯಾಗಿರ್ತಿಲ್ಲ, ಮತ್ತು ಕೂಡ ಪಾರ್ಲಿಮೆಂಟ್ರಿ ಕೆಲಸ ಮಾಡ್ತಿರೋ ನಾವು ಹೇಳೋಕ್ಕಾಗಲ್ಲ. ಜಾಸ್ತಿ ಆಗತ್ತಲ್ಲ ಅದಕ್ಕೆ ಹೇಳಿದ್ನ. ಅವರು ಬರ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಾನು ಜಿಲ್ಲೆಯವರು, ನಾನು ಮದುವೆಯಾಗಿ 23 ವರ್ಷ ಅಂತ ಬಂದು 22 ವರ್ಷದಿಂದಲೂ ನಾನು ಸತತವಾಗಿ ಒಂದು ವರ್ಷಕ್ಕೆ ನಾನು ರಾಜಕೀಯದಲ್ಲಿ ಇಳಿದು ಕೆಲಸ ಮಾಡಿದಂಥಳು. 22 ವರ್ಷದಿಂದಲೂ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂಥಳು. ನನ್ನ ಜಿಲ್ಲೆಯಲ್ಲಿ ಚೆನ್ನಾಗಿ ಕಾಳಜಿ ನನಗಿದೆ. ನನ್ನ ಜಿಲ್ಲೆ ನನ್ನ ಮನೆ ಇದ್ದಂಗೆ, ಅವತ್ತು ಕೂಡ ನನ್ನ ಕುಟುಂಬದ ಸದಸ್ಯರಿದ್ದಂಗೆ ಜಿಲ್ಲೆಯ ಜನರು. ಅವರಿಗೆ ಒಂದು ಕನ್ಫ್ಯೂಸ್ ಇತ್ತು, ಮೇಡಮ್ ಮತ್ತೆ ವಾಪಸ್ಸು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೋ ಏನೋ ಗೊತ್ತಿಲ್ಲ, ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಾನೊಂದು ಮನಸ್ಸು ಸೇರಿಬಿಟ್ರು ಏನೋ. ಇವೆಲ್ಲ ಆತಂಕಗಳಿದ್ದಾಗ ನಾವು ಅದಕ್ಕೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ನಾವು ತಿಳಿಸ್ಬೇಕಾಗುತ್ತೆ. ಅಧಿಕಾರ ಇದ್ರೂ ಅಷ್ಟೇ, ಅಧಿಕಾರ ಇಲ್ಲ ಅಂದ್ರೂ ಕ್ರೀಡಾಂಗಗಳು ಸದಾ ನಿಮ್ಮ ಸೇವೆಯಲ್ಲಿ ಯಾವಾಗಲೂ ಕೂಡ ಇರ್ತೀವಿ. ನಾವು ಫೈಟರ್ ಆಗಿ ಏನೇ ಬಂದರೂ ಕೂಡ ಎದುರಿಸುವಂಥ ಅದನ್ನು ಸೇವೆ ಮಾಡಲಿಕ್ಕೆ ಬೇರೆ ಕಕ್ಷಾವರಣೆ ಒಂದೆಡೆ ಅಸಮಾನ ಕೈ ಕಳ್ಸ್ಕೊಳ್ಳಿ ಸೇವೆ ನೋಡಿಲ್ಲ. ಅದಕ್ಕೆ ಇನ್ನೂ ಸಮಯ ಇದೆ. ನಾನು ನನ್ನ ಫೌಂಡೇಶನ್ ವತಿಯಿಂದ ನಾನು ಕೆಲಸ ಮಾಡ್ತಾ ಇರೋದು. ಈಗ ರಾಜಕಾರಣ ಮಾಡೋದಕ್ಕೆ ಇಲ್ಲ, ವೀರಾಂಗ ಶಕ್ತಿಯವರು ರಾಜಕಾರಣ ಮಾಡಿ ಜಿಲ್ಲೆಯಲ್ಲಿ ಮಾಡುವಂಥದ್ದು ಏನಿಲ್ಲ, ರಾಜಕಾರಣ ಮಾಡುವ ಅಗತ್ಯವೂ ಇಲ್ಲ. ಜಿಲ್ಲೆಯ ಕ್ಷೇತ್ರದಲ್ಲಿ ಮನದಲ್ಲಿ ನಾನು ಮನೆ ಮಾತಾಡಿರ್ಬೇಕಾದ್ರೆ ಇಲ್ಲಿ ನಾನು ರಾಜಕಾರಣ ಮಾಡುವಂಥ ಅಗತ್ಯ ಏನಿದೆ ಹೇಳ್ರಿ. ಈಗ ಅದನ್ನ ಡಿಸೈಡ್ ಮಾಡೋದಕ್ಕೆ ಸಾಕಷ್ಟು ಸಮಯ ಇದೆ. ಆ ಸಮಯ ಬಂದಾಗ ನಾವು